ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗೊಳ ಹೋಬಳಿಯ ಶಿವಪುರ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದಾಗಿದೆ. ಉಳುಮೆ ಮಾಡುತ್ತಿದ್ದ ಸಾಗುವಳಿ ಚೀಟಿಯನ್ನ ನಕಲಿ ದಾಖಲೆ ಸೃಷ್ಟಿ ಮಾಡಿ ನನ್ನ ಆಸ್ತಿಯನ್ನ ಹೊಡೆಯಲು ಅಧಿಕಾರಿಗಳು ಹಾಗೂ ಭೂಗಳ್ಳರು ಹುನ್ನಾರ ನಡೆಸಿದ್ದಾರೆ ಎಂದು ಜಯಲಕ್ಷ್ಮಿ ಅವರು ಆರೋಪವನ್ನ ಮಾಡಿದ್ದಾರೆ. ನಾವು ದಲಿತ ಸಂಘರ್ಷ ಸಮಿತಿಯಲ್ಲಿ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀರಿ. ಏನಿವತ್ತು ಪ್ರಗತಿಪರ ಚಿಂತಕರು ಮತ್ತು ದಲಿತ ಸಂಘಟನೆ, ರೈತ ಸಂಘಟನೆ ಎಲ್ಲ ಯಾವುದೇ ಸಮುದಾಯದವರಾಗಲಿ ಬಾಬಾ ಸಾಹೇಬ್ ಆಶ್ರಯದಲ್ಲಿನೇ ನಾವು ಕೆಲಸ ಮಾಡ್ತಾಯಿದ್ದೀರಿ. ಯಾಕಂದರೆ ಅನ್ಯಾಯ ಆಗೈತೆ ಒಂದು ಹೆಣ್ಮಗಕ್ಕಂದರೆ ನಮಗೆ ಯಾರಿಂದನೂ ಸಹಾಯ ಆಗ್ತಾಯಿಲ್ಲ ಸರ್. 2021ರಿಂದ ನಾವು ಅಂತ ಹೇಳಿದ್ರು ಅವರು. 2021ರಿಂದ ಆ ಪುಟ್ರಾಜ್ ಏನು ಮಾಡ್ತಾನಂದರೆ 6 ಗಂಟೆಗೆ ಬಾ 7 ಗಂಟೆಗೆ ಬಾ ಅಂತಾರೆ. ಹೆಣ್ಮಗಳು ಕರೆಯಂತ ಇದ್ದ ಅಂತೇಳ ನಾವು ಕೇಸ್ಗಳು ಕೊಟ್ಟಿದ್ದೀರಿ. ಅವ್ರ ಮೇಲೆ SP ಆಫೀಸಲ್ಲಿ ಒಂದು ಸ್ವಲ್ಪ ಏನೋ ಇದು ಮಾಡಿದಿರಿ. DC ಒಂದು ಲೆಟ್ರ್ಗಳು ಕೊಟ್ಟಿದ್ದೀರಿ. ಈ ಥರ ನಿಮ್ಮ ಅಧಿಕಾರಿಗಳು ಈ ಥರ ಮಾಡ್ತಾರಮ್ಮ, ಏನು ಇಲ್ದು ಗಂಡ ಇಲ್ದ್ರೆ ಹೆಣ್ಮಕ್ಳಿಗೆಲ್ಲ ಈ ಥರ ಅನ್ಯಾಯವಾಗಿ ಈ ಥರ ಕರೀತಾರೆ, ತಪ್ಪ ಸರಿನಾ ಅಂತ. 8 ಗಂಟೆಗೆ ಬಾ 9 ಗಂಟೆಗೆ ಬಾ, ಇವರೇನು ಬೇಕಾ ಬಿಟ್ಟಿಗವ್ರ ಅವ್ರನ್ನ ಅನ್ಯಾಯ ಮಾಡ್ಕಡೆ ಒಂದು ಫ್ಯಾಮಿಲಿನಲ್ಲಿ ಸ್ವಂತದವ್ರು ಅನ್ಯಾಯ ಮಾಡೋದು ಒಂದು ಕಡೆ, ಇನ್ನೊಂದು ಕಡೆ ಸಮಾಜದಲ್ಲಿ ಈ ಥರ ಇದೆ ಅಂತ ಹೇಳಿದ್ರೆ ಅವರು ದುಡ್ಡು ಎಲ್ಲಿಂದ ತೊಗೊಂಬರಲಿ ಸರ್. ನಾನು ಅಷ್ಟು ದುಡ್ಡು ಅಂತ ನೋಡಮ್ಮ, ನೀನು 6 ಲಕ್ಷ 7 ಲಕ್ಷ ತಗೊಂಬಂದು ಕೆಲಸ ಇಲ್ದವ್ರ ಅವ್ರಿಗೆ ಮಾಡ್ತೀನಿ, ಇಲ್ದವ್ರು ನಾವು ಹೇಳ್ದಂಗೆ ಕೆಲಸ ಮಾಡಿ ಬೇರೆ ರೀತಿ ಮಾಡ್ಕೊಂಡ್ರೆ ಆಮೇಲೆ ಇವ್ರದ್ದು ಮೊಬೈಲ್ಗಳು ಕಿತ್ಕೊಳೋದು ಮಾಡ್ಕೊಳೋದು 6 ಗಂಟೆ 7 ಗಂಟೆಗೆ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅನ್ನೋದು ಎಲ್ಲ ಪ್ರತಿಯೊಂದು ಕಂಪ್ಯೂಟ್ರಲ್ಲಿ ಹುಡುಗಿ ಹೆಸರು ಐತೆ. ಸಾಗುವಳಿ ಚೀಟಿ ಇಸ್ಕೊಂಡು ಅವನು ಬೇರೆಯವ್ರು ಪರಬರೆ ಮಾಡವ್ರೆ. ಈ ಥರ ಅನ್ಯಾಯ ಆಗೋದಕ್ಕೆ ನಾವು ಒಂದು ಧ್ವನಿಗೂಡಿಸ್ಕೊಂಡು ಇಲ್ಲಿ ಹೇಳಿದ್ರಿ. ಸುಮಾರು 2021ರಿಂದ ಮನೆಗಳು ಕೊಟ್ಕೊಂಬತ್ತಾ ಇದ್ದೀರಿ. ಏನೋ ಒಂದು ಧರಣಿ ಮೂಲಕ ಏನೋ ಒಂದು ನಮ್ಮ ಮಾಧ್ಯಮದ ಮೂಲಕ ಒಳ್ಳೇದಾಗ್ತದೆ ಅಂತ ಬಯಸ್ತೀರಿ. ಏನು ನಿಮ್ಮ ಮುಖಾಂತರ ನೀವು ಒಳ್ಳೇದಾಗಲಿ. ಮೇಲಧಿಕಾರಿಗಳಿಗೆ ಸ್ವಲ್ಪ ನೀವು ಒಂದು ಪ್ರಶ್ನೆ ಮಾಡಬೇಕು. ಈ ಥರ ಅನ್ಯಾಯತೆ ಇದೆಲ್ಲ ಅಂದ್ಬಿಟ್ಟು ನೀವು ಧ್ವನಿಗೂಡಿಸ್ರೆ ನಮ್ಗೆ ತುಂಬ ಅನ್ಯಾಯ ಸರ್. ಅವರು ಸುಮಾರು ಅಲ್ಲಿ ಹುಟ್ಟಿ ಬೆಳೀತಾ ಇಲ್ಲ ಸರ್. ಅವಳಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಐತೆ. ಅವಳು ಓದಿರೋದು ಸ್ಕೂಲು ಮುರಾರ್ಜಿ ಸ್ಕೂಲೆಲ್ಲ ಐತೆ. ಪ್ರತಿಯೊಂದು ಪಾಪ ಆ ಹೆಣ್ಮಗ ಹಿಂದೆ ಇದ್ದಾರೆ ಸರ್. ಇವಾಗ ಅನುಭವ ಇದ್ದಾರೆ. ಈ ಮಳೆಯಿಂದ ಈ ವರ್ಷ ಸ್ವಲ್ಪ ತಕರಾರಿತ್ತು ಅಂದ್ಬಿಟ್ಟು ಅವ್ರೇನು ಮಾಡೋಕ್ಕೆ ಹೋಗಿಲ್ಲ, ಅಲ್ಲೇ ಇದ್ದಾರೆ. ಇವ್ರ ಮನೆಗೆ ಆಶ್ರಯ ಪಡ್ಕೊಂಡವ್ರೆ. ಯಾರು ಇದು ಈ ಅಮ್ಮನೆ ಪಾಪ ಇದು ಮಾಡ್ಕೊಂಡು ನಾವೇನು ಕಂಪ್ಲೇಂಟ್ಗಳು ಅದು ಇದು ಕೊಟ್ಟು ಒಳ್ಳೇದು ಮಾಡ್ತಾಯಿದ್ರಿ. ನಮ್ಮ ಜೊತೆಯಲ್ಲಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾವ್ರೆ. ಅವ್ರ ಮಗಳು ಅವರಲ್ಲ ಪಾಪ ಬಡಪಾಯಿಗಳು ಬೆಂಗಳೂರಲ್ಲಿ ಸಂಘಟನೆಯಲ್ಲಿ ಮಾಡ್ಕೊಂಡವ್ರೆ. ಏನೋ ಒಂದು ಹೆಣ್ಮಗ ಎಲ್ಲೇ ಒಂದು ಆಶಯ ಇರ್ತಾರೆ. ಯಾವುದೋ ಸಮುದಾಯ ಇದರಲ್ಲಿ ಬಾಬಾ ಸಾಹೇಬ್ರು ಏನು ನೆರಳಲ್ಲಿ ಏನಾಯಿತೋ ಅವರು ಇದರಲ್ಲಿ ನಾವು ಬದುಕಬೇಕಂತ ಅವ್ರು ಬಂದವ್ರೆ. ಅದರಿಂದ ನಾವು ದಾರಿ ತೋರಿಸ್ತಾ ಇದ್ದೀರಿ ಸರ್. ಥ್ಯಾಂಕ್ ಯು ಸರ್. ಹಾಸನ ಡಿಸ್ಟಿಕ್ಕು ಚಂದ್ರಪಟ್ಟಣ ತಾಲೂಕು ಶ್ರವಣಬೆಳಗೊಳ ಹೋಬಳಿ ಶಿವಪುರ ಗ್ರಾಮ. ವಿನೋದ ಅಂತ ನನ್ನ ಹೆಸರು. ನಮ್ಮ ತಂದೆ ಹೆಸರು ದೊಡ್ಡೇಗೌಡ್ರ ಮಗಳು ವಿನೋದ ಅಂತ ನನ್ನ ಹೆಸರು. ಇವರು ನನ್ನ ಸೋದರತೆ ಆಗಬೇಕು, 2ನೇ ಅಣ್ತಮ್ಮತನ ಆಗಬೇಕು. ಅಮ್ಮ 5 ವರ್ಷ ಮಗುವಿನಲ್ಲಿ ತಾಯಿ ಕಳ್ಕೊಂಡು ತಂದೆ ಒಬ್ಬರಿದ್ದರು. ನನ್ನ ತಂದೆನೇ ಸಾಕಿದ್ರು. ಅವತ್ತಿಂದ ಇವತ್ತಿನವರೆಗೂ ಇಲ್ಲಿವರೆಗೂ ನನ್ನ ತಂದೆನೇ ನೋಡ್ಕೊತರು. ನನ್ನ ತಂದೆನೂ ಕೂಡ ಡೆತ್ ಆದರು 5 ವರ್ಷದಿಂದೆ. ಆವಾಗ ನನ್ನ ತಂದೆ ಒಂದು ಮಾತು ಕೊಟ್ಟಿದ್ರು ನನಗೆ, ನಾನು ಕುಡ್ದು ಅಂಬ್ಲಿಯ ನನ್ನ ತಂಗಿಗೆ ಬಿಟ್ಟಿದ್ದೀನಿ, ನೀನು ಓಡಿಸ್ಬೇಡ, ಆ ಹೆಣ್ಮಗ್ಳಿಗೆ ಮೋಸ ಮಾಡಬೇಡ, ಮಾಡೋಕ್ಕಲ್ಲ ಅಂತ ನನಗೆ ಭಾಷೆ ಕೊಡವ ಅಂತ ಕೇಳಿದರು ನನಗೆ. ಆ ಊರವ್ರು ಇದ್ರಾದಾಗ ನಾನೇನು ಮಾಡೋಣ, ನಾನು ಒಂದು ಕೆಟ್ಟು ಬಂದರೆ ಹೆಣ್ಣು ಕಣಪ್ಪ ಅನ್ನೋದಕ್ಕೆ, ಏನಿಲ್ಲ ಕಣವ, ನಾನು ಅವ್ರ ಮನೆ ಆಸ್ತಿ ಏನು ಹೊಡೆಯೋಕ್ಕೆ ಹೋಗಲ್ಲ, ಅವಳು ಬಂದಾಗ ಅವಳಿಗೊಂದು ಆಶ್ರಯ ಕೊಡು ಸಾಕು ಹಂಗಂತೆ ಭಾಷೆ ಕೊಡು ಅಂತಂದರು. ನಾನು ಭಾಷೆ ಕೊಟ್ಟೆ. ನನ್ನ ತಂದೆ ಪೌತಿ ಆದರು. ಆನಂತರ ನನ್ನ ತಂದೆ ಸಾವಿಗೆ ಬಂದಂಥ ಹೆಣ್ಮಗಳು ಪಾರ್ವತಮ್ಮ. ಆವಾಗ ಅವ್ರ ಆಸ್ತಿ ಮುಂಜೂರು ಬಂದಿತ್ತು. ಮುಂಜೂರು ಅರ್ಜಿನೂ ಕೊಟ್ಟರು ನಾಡ ಕಚೇರಿಯಲ್ಲಿ. ಆಮೇಲೆ ಇಲ್ಲಿ ಇದ್ದೀವಿ ಅಂತ ಏನೈತೆ ನಿಮ್ಗೆ ವಾಸಿಸ್ಥಳ ಅಂತ ಕೇಳಿದರು. ಆ ಹುಡುಗಿ ಶ್ರವಣಬೆಳಗೊಳದಲ್ಲಿ ಪ್ರೈಮರಿ ಸ್ಕೂಲಲ್ಲಿ ಓದಿದ್ಲು. TC ತಂದು ಕೊಟ್ಟು ಆಧಾರ್ ಕಾರ್ಡು ಇಲ್ಲಿದೆ ಇತ್ತು, ಅಡ್ರೆಸ್ ಇಂದಿತ್ತು. ಚೇಂಜ್ ಮಾಡ್ಕೊಂಬಂದಿದ್ದೀರೋ ಅರ್ಜಿಗೋಸ್ಕರವ ಅಂದರು. ಇಲ್ಲ ಸರ್, ನಾವು ಹುಟ್ಟಿದ್ದು ಈ ಊರಲ್ಲಿ, ಬೆಳೆದಿರೋದು ಈ ಊರಲ್ಲಿ, ನಮ್ಮ ಅಮ್ಮನ ಭದ್ರಾವತಿ ಕೊಟ್ಟಿತ್ತು. ಹಿರಿಯ ಹೆಂಡತಿ ಮಕ್ಕಳು ಕಾಟ ತಡಿನಾರ್ದ ಈ ಅಮ್ಮ ವಿಷ ಹಾಕಿ ಊಟದಲ್ಲೆಲ್ಲ ವಿಷ ಎಲ್ಲ ತಿಂದು ಅಲ್ಲಿ ಇಲ್ಲಿ ಔತಾಡ್ಕೊಂಡು ಇಲ್ಲಿಗೆ ಬಂದರೆ ಇವ್ರು ಕೊಲೆ ಮಾಡೋಕೆ ಓಡಾಡೋರು, ಅಲ್ಲಿಗೆ ಹೋದರೆ ಅವ್ರು ಕೊಲೆ ಮಾಡೋಕೆ ಓಡಾಡೋರು ಈ ಹೆಣ್ಮಗಳನ್ನ. ಹಂಗಾಗಿ ಈಗ ಜೀವ ಬದುಕಿಸ್ಕೊಂಡು ಅಲ್ಲೇ ಇಲ್ಲ ಹೆಂಗೆ ಕಾಪಾಡ್ಕೊಂಡು ಅವ್ರ ತಂದೆ ಅವ್ರ ತಾತನ ಆಸ್ತಿಗೆ ಬಂದವ್ರೆ. ಈಗ ಆ ಹುಡುಗಿ ಸಾಗುವಳಿ ಚೀಟಿನ ತಗೊಂಡು RY ರಾಮೇಶು ಮತ್ತು ಮಂಜುನಾಥು, ಪುಟ್ರಾಜು ಅನ್ನೋ ವ್ಯಕ್ತಿಗಳು ದೊಡ್ಡವರು ಫೈಲ್ನೇ ಎತ್ತಿಟ್ಬಿಟ್ಟಿದ್ದಾರಮ್ಮ. ಹೆಂಗೆ ಮಾಡೋಕ್ಕಾಗುತ್ತೆ? ನೀವು ಹಿಂಗೆಲ್ಲ ಮಾಡಬೇಕು ಅಂದರೆ ನೀನು 6 ಗಂಟೆ ಮೇಲೆ ಬಾ ನಾಡ ಕಚೇರಿಗೆ, ನಾವು ಅದಕ್ಕೆ ಸೆಲೆಕ್ಷನ್ ಕೊಡ್ತೀವಿ, ಮಾತಾಡ್ತೀವಿ.
ಅಂತ ಹೇಳಿ ಆ ಹುಡುಗಿಗೆ ಹಾರ್ಟ್ ಪೇಷಂಟ್ ಬೇರೆ ಮತ್ತು ಆ ಹುಡುಗಿಗೂ ಕೂಡ ಗಂಡ ಇಲ್ಲ, ಗಂಡ ತೀರೋಗಿದೆ. ಗಂಡ ಸತ್ತು ಹೆಣ್ಣು ಅಂತ ಅಂದರೆ ಹೆಂಗೆ ಧಿಕ್ಕರಿಸಿದ್ರು ಅಂತ ಅಂದರೆ ಆ ಹುಡುಗಿಗೆ ಅವಮಾನ ಆಗಿ ಇದ್ದದಕ್ಕೂ ಹಾಸಿಗೆಡಿಯ ಲೆವೆಲಿಗೆ ಮಾಡಿಬಿಟ್ರು. ಹಂಗಾಗಿ 5 ವರ್ಷದಿಂದಲೂ ಓಡಾಡ್ತಾನೆ ಇದೆ ಹೆಣ್ಮಗಳು. ನಾನು ಆಶ್ರಯ ಕೊಟ್ಟಿದ್ದೀನಿ ಅಂತ ಹೇಳಿ ನನಗೆ ದೊಡ್ಡ ದೊಡ್ಡ ಬಂಡೆನೇ ಎಳೆದ್ಬಿಟ್ರು ರೋಡಿಗೆ. ಮತ್ತು ಕುಡಿಯೋಕ್ಕೆ ನೀರು ಕೊಡಲಿಲ್ಲ, ನೀರು ಕಟ್ ಮಾಡಿದರು. ಕರೆಂಟ್ ಕೊಡಲಿಲ್ಲ, ಕರೆಂಟ್ ಕಟ್ ಮಾಡಿದರು. ನಾನು ಚಿಕ್ಕದೊಂದು UPS ತಂದು ಮಡಿಕೊಂಡು ನನ್ನ ತಾಯಿ ಎಮ್ಮೆ ದನ ಕರೆ ಎಲ್ಲನೂ ಒಂದು ತಂಗಿ ಮನೆಗೆ ಹೊಡೆದು ಮಗ ಸೊಸೆ ಬೆಂಗಳೂರಿಗೆ ಹೋದರು. ನಾನು ಒಬ್ಬಳು ಒಂದೇ ವರ್ಷ ಕಾಲ ಆ ಬಾರ ಮೇಲೆ ಜೀವನ ಮಾಡಿದ್ದೀನಿ ಅಂದರೆ ಎಡದೇ ಕೈಲಿ ಜೀವ ಹಿಡ್ಕೊಂಡು ನಾನು ಫೇಸ್ ಮಾಡಿದೆ. ನಾನು ಹೆದರಿಸ್ದೆ, ನಾನು ಹೆದರಲಿಲ್ಲ, ನಾನೇ ಹೆದರಿಸ್ದೆ ಅವ್ರನ್ನ.